ನಮಸ್ಕಾರ ಸರ್, ನಾನು ಅಡ್ವೊಕೇಟ್ ಚಿದ್ರಾಜ್ ಜೊತೆ ಹೇಳಿ. ನಿಮ್ಮ ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನೀವು ಧರ್ಮಸ್ಥಳದ ದೊಡ್ಡ ಭಕ್ತರಿದ್ದೀರಿ ಅಂತ ಹೇಳಿ. ಅದು ನೀವು ಮಾತಾಡೋ ರೀತಿಲೇ ಗೊತ್ತಾಯಿತು ನೀವು ಧರ್ಮಸ್ಥಳದ ಭಕ್ತರಿ ಅಂತ ಹೇಳಿ. ನನ್ನ ಮೊದಲೇ ಪ್ರಶ್ನೆ ನಿಮಗೆ, ನೀವು 32 ವರ್ಷ ಸರ್ವಿಸ್ ಮಾಡಿದ್ದೀರಿ. ಈ ರೀತಿ ಅಲ್ಲಿ ಅನೇಕ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳನ್ನ ನೀವು ನೋಡಿರ್ತೀರಿ. ಇಂತಹ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ಬೇಕಾದ್ರೆ 90 ಡೇಸ್ ಒಳಗಡೆ ಅದಕ್ಕೆ ಕಾಲಾವಕಾಶ ಕೂಡ ಇದೆ. 90 ಡೇಸ್ ಆದಮೇಲೆ ಕೂಡ ಸಲ್ಲಿಸ್ಬೋದು, ಅದೇನು ಆಗೋದೇ ಇಲ್ಲ ಅಂತ ಏನಿಲ್ಲ. ಈ ರೀತಿ ಇರಬೇಕಾದ್ರೆ ನೀವು ತರಾತುರಿಯಲ್ಲಿ ಸಂತೋಷ್ ರಾವ್ ಅವ್ರನ್ನ ಚಾರ್ಜ್ ಶೀಟಲ್ಲಿ ಸೇರಿಸೋದು ಕಾರಣ ಏನು ಸರ್? 90 ಯಾವ ಎವಿಡೆನ್ಸ್ ಮೇಲೆ ನೀವು ಅವ್ರನ್ನ ಸೇರಿಸಿದ್ದೀರಿ? 90 ಡೇಸ್ ಆದಮೇಲೂ ಸಹ ಸಲ್ಲಿಸ್ಬೋದಾಗಿತ್ತು ಅಂತ. ಹೌದು, 90 ಡೇಸ್ ಟೈಮ್ ಕಾನೂನು ಕೊಟ್ಟದ್ದು. ಅದರಲ್ಲಿ ಏನು ಹೇಳ್ತಾನೆ ಅಂದರೆ, ಆಫ್ಟರ್ 90 ಡೇಸ್ ಆಗ್ತಿದ್ದಂಗೆ 1 ಅವರ್ ಆದರೂ ಸಹ ಬೇಲ್ ಈಸ್ ರೈಟ್ ಆಫ್ ದಿ ಅಕ್ಯೂಸ್ಡ್. ಎಸ್, ಅಲ್ಲಿವರೆಗೆ ಬೇಲ್ ಈಸ್ ಎ ಡಿಸ್ಕ್ರಿಷನರಿ ಫ್ಯಾಕ್ಟ್. ಕೊಡಬಹುದು, ಕೊಡದೇ ಇರ್ಬೋದು. ಆದರೆ 90 ಡೇಸ್ ಆಗಿ 1 ಗಂಟೆ ಆದರೂ ಸಹ ನಾವು ಕೋರ್ಟ್, ಇಫ್ ಇಟ್ ಹ್ಯಾಸ್ ಸ್ಯಾಟಿಸ್ಫೈಡ್ ದ ಫೈನಲ್ ಚಾರ್ಜ್ ಶೀಟ್, ಐ ಮೀನ್ ದಿ ಫೈನಲ್ ರಿಪೋರ್ಟ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ ವಾಸ್ ನಾಟ್ ಸಬ್ಮಿಟೆಡ್ ಬೈ ದಿ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಅಂತ ಅಂದರೆ ಬೇಲ್ ರೈಟ್ ಆಗುತ್ತೆ. ರೈಟ್ ಆದಾಗ ಅವನು ಬಿಡುಗಡೆಗೆ ನನ್ನ ಯಾಕೆ ಮಾಡೋಕ್ಕಾಗಲ್ಲ, ಬಿಡ್ತೀರಾ ಇಲ್ವಾ ಅಂತ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಸಿಗುತ್ತೆ. ಯಾರಿಗೆ? ಆರೋಪಿಗೆ. ಓಪನ್ ಕೋರ್ಟಲ್ಲಿ ಬಿಡ್ರಿ, ಆಯ್ತಲ್ಲ 90 ಡೇಸ್, ಇನ್ನೆಷ್ಟು ದಿನ ಇರಬೇಕು ನಾನು ಅಂತ ಕೇಳ್ತಾನೆ. ಹಾಗಾಗಿ ಅವನು ಹೊರಗೆ ಬಂದ ಅಂದರೆ ನಮಗೇನು ತಪ್ಪೇನಿಲ್ಲ. ಅವನು ಯಾವಾಗಾದರೂ ಹೊರಗೆ ಬರ್ಬೋದು, ಒಳಗಾದ್ರೂ ಇರಬಹುದು. ಹೊರಗೆ ಬಂದ ಅಂದರೆ ಫರ್ದರ್ ಎವಿಡೆನ್ಸಸ್ ಸಿಗೋದು ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ, ಕ್ಷೀಣ ಆಗುತ್ತೆ. ಅದರ್ ಅಫೆನ್ಸಸ್ ಜಾಸ್ತಿ ಆಗುತ್ತೆ. ಥ್ರೆಟ್ ಮಾಡ್ಬೋದು, ಅಫೆನ್ಸ್ ಸಿಗೋವನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೋದು, ಬೇರೆ ಅಡ್ವರ್ಸಾಗಿ ಏನಾದರೂ ಆ್ಯಕ್ಟ್ ಮಾಡ್ಬೋದು, ತಪ್ಪಿಸ್ಕೊಂಡು ಹೋಗಬಹುದು, ಅಫೆನ್ಸಿಂದ ತಪ್ಪಿಸ್ಕೊಂಡು ಸಹ. ಈಗ ನೋಡಿ, ವಿಶಾಲವಾದ ಭಾರತದಲ್ಲಿ ಎಲ್ಲಿಯಾದರೂ ಹೋಗಿ ಸಿಕ್ಕ ಅಂತ ಹೇಳಿದರೆ ಇಟ್ ವಿಲ್ ಬಿಕಮ್ ಎ LPR ಕೇಸ್, ಲಾಂಗ್ ಪೆಂಡಿಂಗ್ ರೆಕಾರ್ಡ್ ಅಷ್ಟೇ. ಟ್ರಯಲ್ ಮುಕ್ತಾಯ ಮುಂದುವರಿಯಲ್ಲ, ಅವ್ನು ಸಿಗೋ ತನಕ ಮುಂದುವರಿಯಲ್ಲ.